ಎಲ್ಲಿದ್ರ ಗೈಸ್ ನೀವು? ನಿಮ್ಮ ಬಾಯ್ ಫ್ರೆಂಡ್ ಇದ್ದಾರಾ? ನಿಜ ಹೇಳಿ ಗೊಂಬೆ ಅವರೇ. ಆರ್ ಯು ಡೂಯಿಂಗ್ ವರ್ಕ್ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಮಾಡತ್ತೀನಿ ಅನ್ನೋದು ನೀವು ತಮ್ಮನೇಲಿ ನಾನು ನೋಡೇ ಬಿಟ್ಟಿರ್ತೀರಿ. ಸೊ ಇವತ್ತು ನಾನು Q&A ಮಾಡತ್ತೀನಿ. ನಾನು ಇನ್ಸ್ಟಾಗ್ರಾಮ್ದಾಗ ಹಾಕಿದ್ದೆ ಸ್ಟೋರಿ. ಯಾರಾದರೂ ಕ್ವಶನ್ ಕೇಳಿದ್ರೆ ಕೇಳ್ರಿ, ನಾನು ಆನ್ಸರ್ ಯೂಟ್ಯೂಬ್ದೊಳಗೆ ಮಾಡ್ತೀನಿ ಅಂತ. ತುಂಬ ಜನ ನಂಗೆ DM ಕೂಡ ಮಾಡಿದ್ರಿ, ಅಕ್ಕ ಯೂಟ್ಯೂಬ್ ವಿಡಿಯೋ ಯಾವಾಗ ಮಾಡ್ತೀರಿ ಅಂತ. ಸೊ ನಾನು ಇವಾಗ ಮಾಡತ್ತೀನಿ ವಿಡಿಯೋ. ನೋಡಿರಿ, ಕಂಟಿನ್ಯೂ ಆಗಿ ವಿಡಿಯೋ ಎಂಡ್ ತನಕ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಕೂಡ ಆಗ್ರಿ. ಸೊ ಕ್ವೆಶನ್ಸ್ ಹೆಂಗೆ ಅದಾವು, ಇಂಟ್ರೆಸ್ಟಿಂಗ್ ಅದಾವೋ ಇಲ್ವೋ ಅಂತ ನೋಡೋಣ ಬರ್ರಿ. ಸೊ ಗೈಸ್, ಇದು ಕ್ಲಿಪ್ಪು ಗೈಸ್. ಸೊ ಈ ಮೊಬೈಲ್ ತೊಗೊಂಬರಕ್ಕೆ ಹೋಗಿದ್ದೆ. ಈ ಮೊಬೈಲ್ದಾಗ ಎಲ್ಲ ನಾನು ನೋಡಿ ಹೇಳ್ತೀನಿ ಗೈಸ್ ಕ್ವೆಶನ್ಸ್ಗೆ ಆನ್ಸರ್. ಇದು ನಂದು ಬಿಚ್ಚಾಕತ್ತಿತ್ತು, ಅದಕ್ಕೆ ವಿಡಿಯೋ ಇಲ್ಲಿ ನೋಡಿರಿ. ನಾನು ಕ್ವೆಶನ್ಸ್ನ ಈ ಮೊಬೈಲ್ ಒಳಗೆ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ, ಎಲ್ಲ ಫೋಟೋಸ್ ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಆನ್ಸರ್ ಮಾಡ್ತೀನಿ. ಅಂದರೆ ಸೇಮ್ ಕ್ವೆಶನ್ಸ್ನೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಯಾವ್ದು ಯೂಸ್ ಆಗ್ತೈತಿ ಆ ಥರ ಕ್ವೆಶನ್ಸ್ನ ಕೇಳ್ತೀನಿ, ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಅಂಬರೀಷ್ ಅವರು ಕೇಳಿದರು. ನೋಡೋಕೆ ಶ್ರೀಲಾ ತಂಗಿ ಥರನೇ ಇದ್ದೀರಾ, ನಿಮಗೂ ಹಾಗೆ ಅನಿಸುತ್ತಾ? ತುಂಬ ಜನ ಹೇಳಿದ್ದಾರೆ. ಸ್ವಲ್ಪ ಏನೋ ಒಂದು ಪಾರ್ಟು ಅವ್ರ ಥರ ಇದೆ, ಲೈಕ್ ಲಿಪ್ಸ್ ಇರ್ಬೋದು, ಸ್ಮೈಲ್ ಇರ್ಬೋದು, ಅಷ್ಟೇ ಇರ್ಬೋದು. ಸೊ ಎಸ್ ಗೈಸ್, ಇದು ಫಸ್ಟ್ ಕ್ವೆಶನು. ನೆಕ್ಸ್ಟು ಎಲ್ಲ ನೈಸು, ಸ್ವೀಟು, ಕ್ಯೂಟು, ನೀವು ಚೆನ್ನಾಗಿದ್ದೀರಾ, ನೀವು ರೀಲ್ಸ್ ಚೆನ್ನಾಗಿ ಮಾಡ್ತೀರಾ, ಹೀಗೆ ಹಾಗೆ ತುಂಬ ಕ್ವೆಶನ್ಸ್ ಬಂದಿದೆ. ಅದಕ್ಕೆಲ್ಲ ನಾನು ಆನ್ಸರ್ ಮಾಡಲ್ಲ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲಿದ್ರ ಗೈಸ್ ನೀವು? ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ಸ್. ವೇಟ್ ಮಾಡಿ ಗೈಸ್. ನಿಮ್ಮ ಬಾಯ್ ಫ್ರೆಂಡ್ ಇದ್ದಾರಾ? ನಿಜ ಹೇಳಿ ಗೊಂಬೆ ಅವರೇ. ಓಕೆ, ನನ್ನ ಬಾಯ್ ಫ್ರೆಂಡ್ ನಿಮ್ಗೇನು ಅನಿಸುತ್ತೆ ಗೈಸ್? ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ಬೈಬೇಡಿ, ಕ್ವೆಶನ್ಸ್ ಆನ್ಸರ್ ಮಾಡೋಕ್ಕೆ ಬಂದಿದ್ದೀರಾ, ನಮಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ಅಂತ. ಸೊ ಈ ಕ್ವೆಶನ್ಗೆ ಆನ್ಸರ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ ಆದಮೇಲೆ ಹೇಳ್ತೀನಿ. ನಿಮ್ಮ ಚಾನಲ್ ಮ್ಯಾನೇಜ್ ಮಾಡ್ತೀನಿ ಅಕ್ಕ, ಪ್ಲೀಸ್ ಅಕ್ಕ. ನನ್ನ ಚಾನಲ್ ಇನ್ನೂ ಗ್ರೋ ಆಗಿಲ್ಲ ಬ್ರದರ್, ಗ್ರೋ ಆದಮೇಲೆ ನಿಮ್ಗೆ ಖಂಡಿತವಾಗ್ಲೂ ಕೊಡ್ತೀನಿ ಮ್ಯಾನೇಜ್ ಮಾಡೋಕ್ಕೆ. ಮತ್ತು ಅಕ್ಕ ವ್ಯೂ ಈ ಥರ ಎಲ್ಲ ಕ್ವೆಶನ್ಸ್ ಬಂದಿದೆ. ಅಕ್ಕ ನಿಮ್ಮ ಊರು ಯಾವುದು ಅಂತ ಕೇಳಿದ್ದೀರಾ. ನಮ್ಮೂರು ಬಂದುಬಿಟ್ಟು ಬೆಳಗಾವಿಯಲ್ಲೇ ಇರೋದು. ತುಂಬ ಜನ ಕೇಳ್ತೀರಾ ಬೆಳಗಾವಿಯಲ್ಲಿ ಯಾವ ಊರಕ್ಕ ಅಂತ. ಬೆಳಗಾವಿನೇ ನಮ್ಮೂರು. ಡಿಸ್ಟ್ರಿಕ್ಟ್ ಬೆಳಗಾವಿ, ತಾಲೂಕು ಬೆಳಗಾವಿ, ಊರು ಬೆಳಗಾವಿ, ಎಲ್ಲ ಬೆಳಗಾವಿ ಗೈಸ್. ಓಕೆ, ಅಕ್ಕ ನೀವು ಏನು ಓದ್ತಾ ಇರೋದು ಅಂತ ಕೇಳಿದ್ದೀರಾ. ನಂದು ಓದು ಮುಗಿದಿದೆ ಗೈಸ್, ನನ್ನ BCom ಕಂಪ್ಲೀಟೆಡ್ ಆಗಿದೆ ಅಷ್ಟೇ ಗೈಸ್. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಹಿಂದ್ವಾಡಿ ಒಳಗೆ ಇರ್ತಿರಲ್ಲ ಅಕ್ಕ ನೀವು ಅಂತ. ಇಲ್ಲ ಬ್ರದರ್, ಅಲ್ಲೇ ಅಡ್ಡಾಡ್ತಿರ್ತೀನಿ, ನನ್ನ ಫ್ರೆಂಡ್ ಅದು ಇರ್ತಾರೋ, ಬಟ್ ಅಲ್ಲಿ ಇರಲ್ಲ ಗೈಸ್. ನೆಕ್ಸ್ಟ್ ಕ್ವೆಶನು, ಅಕ್ಕ ನಿಮ್ಮ ನೇಮ್ ಏನು? ನನ್ನ ನೇಮ್ ನಂದು ಇನ್ಸ್ಟಾಗ್ರಾಮ್ದಲ್ಲಿ ಇದೆ, ಒರಿಜಿನಲ್ ನೇಮು ಸುಪ್ರಿಯಾ ಅಂತ. ಸೊ ಎಸ್ ಗೈಸ್, ಇಲ್ಲೇ ಆನ್ಸರ್ ಮಾಡಿರಿ ಅಂತಿದ್ದಾರೆ. ಯೂಟ್ಯೂಬಲ್ಲೇ ಯಾಕೆ ಆನ್ಸರ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲೇ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಆರ್ ಯು ಡೂಯಿಂಗ್ ವರ್ಕ್ ಅಂತ. ಸದ್ಯಕ್ಕೆ ನಾನೇನು ವರ್ಕ್ ಮಾಡ್ತಾ ಇಲ್ಲ. ನಾನು ಮೇಕಪ್ ಕ್ಲಾಸ್ ಎಲ್ಲ ಕಲ್ತಿದ್ದೀನಿ. ಐ ಆಮ್ ಅ ಮೇಕಪ್ ಆರ್ಟಿಸ್ಟ್. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ತಿಳಿಸ್ತೀನಿ ಗೈಸ್. ನಿಮ್ಮ ನೇಮ್ ಏನು ಸಿಸ್ಟರ್? ನೀವು ಯಾವ ಕಾಲೇಜ್ನಲ್ಲಿ ಓದ್ತಿದ್ದೀರಾ? ನನ್ನ ಕಾಲೇಜೆಲ್ಲ ಮುಗಿದಿದೆ. ನನ್ನ ನೇಮ್ ಬಂದುಬಿಟ್ಟು ಸುಪ್ರಿಯಾ ಅಂತ. ಇನ್ಸ್ಟಾಗ್ರಾಮಲ್ಲಿ ಗೊಂಬೆ 22 ಅಂತ ಇದೆ. ನೆಕ್ಸ್ಟ್ ಕ್ವೆಶನ್, ಅಕ್ಕ ನೀವು ಧಾರವಾಡಿಗೆ ಅಕ್ಕ ನೀವು ಧಾರವಾಡಿಗೆ ಯಾವಾಗ ಬರ್ತೀರಾ? ನೀವು ಬರೋವಾಗ ಒಂದಿನ ಮುಂಚೆ ಸ್ಟೋರಿ ಹಾಕಿ ಅಕ್ಕ ಪ್ಲೀಸ್. ಓಕೆ ಗೈಸ್, ಖಂಡಿತವಾಗ್ಲೂ ಹಾಕ್ತೀನಿ. ಗಡಿಯಾರ ಯಾಕೆ ಕಪ್ಪದ್ದು ಕಟ್ಟಿದ್ದೀರಾ? ಸೊ ಈ ಗಡಿಯಾರ ಕಟ್ಟಿದ್ದೀನಿ. ಇದು ಕಪ್ಪಿಲ್ಲ, ರೋಸ್ ಗೋಲ್ಡ್ ಮತ್ತು ಕಪ್ಪಿದೆ. ಸೊ ಇದು ನನಗೆ ಇಷ್ಟ, ಅದಕ್ಕೆ ಕಟ್ಟಿದ್ದೀನಿ. ಇದು ಕೊಲ್ಯಾಬ್ರೇಷನಲ್ಲಿ ಬಂದಿರೋದು, ಬಟ್ ಚೆನ್ನಾಗಿದೆ. ಈ ಥರ ವಾಚ್ ನನಗೆ ಇಷ್ಟ, ಸೊ ಕಟ್ಟಿದ್ದೀನಿ. ಅಕ್ಕ ನೆಕ್ಸ್ಟ್ ಶೋ ವೇರ್? ಯಾವುದೂ ಶೋ ಮಾಡ್ತಾ ಇಲ್ಲ. ಶೋ ಇದ್ದರೆ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಗೈಸ್. ಅಮ್ಮ ನಿನ್ನ ಜೊತೆ ಮಾತಾಡುವಷ್ಟು ಬೆಳೆದಿಲ್ಲ, ನಾನೆಲ್ಲೋ ನೀವೆಲ್ಲೋ ಡೋಂಟ್ ಮ್ಯಾಚ್ ಅಂತೆ. ನಿಮ್ಮದು ಮದುವೆ ಯಾವಾಗ ಅಂತೆ. ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಗೈಸ್. ನೋಡೋಣ, ಮದುವೆ ಆಗಲೇಬೇಕು, ಆದಾಗ ಆಗತ್ತೆ ಅಷ್ಟೇ.
ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಯಾವಾಗ ಮಾಡುತ್ತಿದ್ದೀರಾ ಹೇಳಿ. ನನಗೆ ನಿಜವಾಗ್ಲೂ ಹೇಳ್ತೀನಿ ಗೈಸ್, ನನಗೆ ಈ ಫಿಲ್ಮು ಸೀರಿಯಲ್ಸು ಅದರಲ್ಲ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ರೀಲ್ಸ್ ಮಾಡಿಕೊಂಡು ಯೂಟ್ಯೂಬ್ ಮಾಡಬೇಕಂತ ಇದ್ದೀನಿ ಇವಾಗ. ಸೊ ಚಿತ್ರರಂಗಕ್ಕೆ ನೋಡೋಣ, ಕಾಲ ಕೂಡಿ ಬಂದರೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಶಾರ್ಟ್ ಹೇರ್ ಟ್ರೈ ಮಾಡ್ತೀರಾ ಸಿಸ್ಟರ್ ಅಂತ ಕೇಳಿದ್ದಾರೆ. ಶಾರ್ಟ್ ಹೇರ್ ಮಾಡಿಸಿದ್ದೆ, ಅದು ಅಷ್ಟೊಂದು ನನಗೆ ಸೂಟ್ ಆಗ್ತಿಲ್ಲ. ಸೊ ಇವಾಗ ಲಾಂಗೇ ಇಟ್ಟಿದ್ದೀನಿ, ಎಷ್ಟು ಬೆಳೆಯುತ್ತೋ ಬೆಳೀಲಿ, ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಕಟಿಂಗ್ ಮಾಡ್ಸೋಣ ಅಂತೆ. ನೀವೇ ಹೇಳಿ ಗೈಸ್, ನನಗೆ ಶಾರ್ಟ್ ಹೇರ್ ಸೂಟ್ ಆಗುತ್ತಾ ಅಥವಾ ಲಾಂಗ್ ಹೇರ್ ಸೂಟ್ ಆಗುತ್ತಾ ಅಂತ. ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ನನಗೆ ವಯಸ್ಸು ಬಂದುಬಿಟ್ಟು 22. ಸಿಂಗಲ್ಲ, ಇದೇ ಕ್ವಶನ್ಸ್ ಇದೆಲ್ಲ. ವಾಟ್ ಯು ಯೂಸ್ ಇನ್ ಹೇರ್, ಯುವರ್ ಹೇರ್ ವಾಸ್ ಸೋ ಹಿಂಗಂತೆ. ಟೆಲ್ ಮಿ ಪ್ಲೀಸ್, ಐ ವಿಲ್ ಬಿ ರಿಕ್ವೆಸ್ಟ್ ಯು ಅಂತೆ. ಸೊ ನಾನು ನನ್ನ ಹೇರ್ಗೆ ಯಾವುದೇ ಥರ ಎಕ್ಸ್ಟ್ರಾ ಆಯಿಲ್ ಯೂಸ್ ಮಾಡಲ್ಲ. ಲೈಕ್ ಅಂಗಡಿಯಿಂದ ತೊಗೊಂಬಂದು, ಮೆಡಿಕಲಿಂದ ತೊಗೊಂಬಂದು ಈ ಥರ ಯಾವುದೇ ಆಯಿಲ್ ಯೂಸ್ ಮಾಡಲ್ಲ. ಸೊ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಅದರಲ್ಲಿ ನಾನು ಕರಿಬೇವು ಮತ್ತು ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದು, ಮತ್ತು ಶುಂಠಿ, ಮತ್ತು ಮೆಂತಿ ಕಾಳು ಅಂತ ಬರುತ್ತೆ ನೋಡಿ, ಮೆಂತೆ ಕಾಳು ಅಂತ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ, ಅಂದರೆ ಬಿಸಿ ಮಾಡಿಬಿಟ್ಟು ಅದು ಆಯಿಲ್ನ ಅಪ್ಲೈ ಮಾಡ್ತೀನಿ. ಅದು ಹೇರ್ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಹೇರ್ ಫಾಲ್ ಸಮಸ್ಯೆ ಬರಲ್ಲ. ಸೊ ಅದರದ್ದು ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಯೂಟ್ಯೂಬ್ ಚಾನಲಲ್ಲಿದೆ, ನೈಸ್ ಆ್ಯಕ್ಟಿಂಗ್ ಅಂತ. ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಅದೇ ಕ್ವೆಶನ್ಸ್ ಬಂದಿದೆ ನನಗೆ, ಹಾಯ್ ಹೆಲೋ ರೀಲ್ಸ್ ಸೂಪರ್ ಮಾಡ್ತೀರಾ ಅದು ಇದು ಅಂತ. ಫೇಸ್ಗೆ ಯಾವ ಕ್ರೀಮ್ ಹಾಕ್ತೀಯಾ ಅಂತ ಕೇಳಿದ್ದೀರಿ. ನನ್ನ ಫೇಸ್ಗೆ ನಿಜವಾಗ್ಲೂ ಯಾವುದೇ ಕ್ರೀಮ್ ಹಾಕಲ್ಲ. ಯಾವುದಾದ್ರೂ ಕೊಲ್ಯಾಬ್ರೇಷನಲ್ಲಿ ಬಂದಿದ್ದರೆ ನಾನು ಟ್ರೈ ಮಾಡ್ತೀನಿ, ಒಂದು 10 ಡೇಸ್ ಹಚ್ತೀನಿ. ಆಮೇಲೆ ರಿಸಲ್ಟ್ ಅಂತೂ ಬರುತ್ತೆ, ಒಂದೊಂದು ರಿಸಲ್ಟ್ ಬರ್ತಾ ಇರುತ್ತೆ. ಬಟ್ ನನಗೆ ಸೂಟ್ ಆಗೋಲ್ಲ, ಅದು ಪಿಂಪಲ್ಸ್ ಆಗೋದು ಅದು ಇದು ಆಗುತ್ತೆ. ಸೊ ನಾನು ನ್ಯಾಚುರಲ್ಲೇ ಇರ್ತೀನಿ, ಕ್ರೀಮ್ ಹಾಕಲ್ಲ ಗೈಸ್. ನಾನು ಸನ್ಸ್ಕ್ರೀನ್ ಹಾಕಿ ಹೊರಗಡೆ ಹೋದ್ರೂ ಅದು ಕಪ್ಪಾಗಿಬಿಡತ್ತೆ ಗೈಸ್. ಸೊ ನನ್ನ ಫೇಸ್ಗೆ ಯಾವುದೇ ಥರ ಕ್ರೀಮ್ ಸೂಟ್ ಆಗೋಲ್ಲ ಜಾಸ್ತಿ. ಫ್ಲವರ್ ಯಾರು ಅಂತ ಕೇಳಿದ್ದೀರಾ, ನಿಮ್ಮ ಕ್ರಶ್ ಹಂಗೆ ಹೀಗೆ ಅಂತಿದ್ದಾರೆ ಎಲ್ಲ. ಹೆಲೋ ಮೇಡಮ್, ನಿಮಗೆ ಮ್ಯಾರೇಜ್ ಆಗಿದೆನಾ? ಇಲ್ಲ, ನನಗಿನ್ನೂ ಮ್ಯಾರೇಜ್ ಆಗಿಲ್ಲ ಗೈಸ್, ಐ ಆಮ್ ಸಿಂಗಲ್. ಆರ್ ಯು ಸಿಂಗಲ್? ಎಸ್, ಐ ಆಮ್ ಸ್ಟಿಲ್ ಸಿಂಗಲ್. ಅಕ್ಕ ನೀವು ಸೂಪರ್ ಡಿಪ್ಪರ್ ರೀಲ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಇಷ್ಟೊಂದು ನೀವು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ರೀಲ್ಸ್ಗೆ. ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ, ಬಟ್ ನಾನು ದುಡ್ಡನ್ನು ಕೊಡಬಾರ್ದು ಅಂತ ಕೇಳಿದ್ದೀರಾ. ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಸಿಗಲ್ಲ ಗೈಸ್. ವರ್ಕ್ ಫ್ರಮ್ ಹೋಮ್ ಅಂದರೆ ಅದು ಚೈಲ್ಡ್ ಬಿಸ್ನೆಸ್ ಥರ ಇರುತ್ತೆ. ನೀವು ಫಸ್ಟ್ ಅದರಲ್ಲಿ ದುಡ್ಡು ಹಾಕಬೇಕು, ನೆಕ್ಸ್ಟ್ ನೀವು ಇನ್ನೊಬ್ಬರನ್ನ ಜಾಯಿನ್ ಮಾಡಬೇಕು, ಆಮೇಲೆ ನಿಮ್ಗೆ ದುಡ್ಡು ಬರುತ್ತೆ, ಅವ್ರು ಇನ್ನೊಬ್ಬರ ಜಾಯಿನ್ ಮಾಡಬೇಕು, ಆವಾಗ ದುಡ್ಡು ಬರುತ್ತಾ ಇರುತ್ತೆ. ಆ ಥರ ವರ್ಕ್ ಫ್ರಮ್ ಹೋಮೇ ಜಾಸ್ತಿ ಇರೋದು ಗೈಸ್. ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಸಿಗಲ್ಲ ಗೈಸ್. ನಿಮ್ಮ ಆ್ಯಕ್ಟಿಂಗ್ ಸೂಪರ್. ನಿಮಗೆ ಮೂವಿಯಲ್ಲಿ ಚಾನ್ಸ್ ಸಿಕ್ಕರೆ ಆ್ಯಕ್ಟ್ ಮಾಡ್ತೀರಾ? ಸದ್ಯಕ್ಕಂತೂ ನಾನು ಯಾವುದೂ ಮೂವಿಲಿ ಚಾನ್ಸ್ ಸಿಕ್ಕರೂ ಮಾಡಲ್ಲ. ಯಾಕಂದರೆ ನನಗೆ ಇಷ್ಟನೇ ಇಲ್ಲ ಶೂಟಿಂಗ್ ಹೋಗು, ತುಂಬ ಕಿರಿಕಿರಿ ಅನಿಸ್ಬಿಡತ್ತೆ ನನಗೆ ತುಂಬ ಆಸೆ ನಾನು. ಸೊ ಇಲ್ಲ ಗೈಸ್, ಇವಾಗ ಸದ್ಯಕ್ಕಿಲ್ಲ. ಮುಂದೆ ಏನಾದರೂ ಚೆನ್ನಾಗಿರೋ ಪಿಕ್ಚರಲ್ಲಿ ಚಾನ್ಸ್ ಸಿಕ್ಕಿದ್ರೆ ನೋಡೋಣ. ಚಾನ್ಸ್ ಸಿಗಲ್ಲ. ನೀವು ಫೇವ್ರೇಟ್ ಪರ್ಸನ್ ಯಾರು ಅಂತ ಕೇಳಿದ್ದೀರಾ. ನನ್ನ ಫೇವ್ರೇಟ್ ಪರ್ಸನ್ ಬಂದುಬಿಟ್ಟು ನನ್ನ ಫ್ಯಾಮಿಲಿ ಗೈಸ್. ನನ್ನ ಫ್ಯಾಮಿಲಿ ನನ್ನ ಫೇವ್ರೇಟ್ ಪರ್ಸನ್, ಅಪ್ಪ ಅಮ್ಮ ಎಲ್ಲ ಇವ್ರಿ ಗೈಸ್, ಮತ್ತೆ ಯಾರಿಲ್ಲ. ಎಲ್ಲಿರೋದು ಅಕ್ಕ, ಪಕ್ಕ ಅಡ್ರೆಸ್ ಕೊಡಿ, ನೀವು ಸೂಪರ್ ಕ್ಯೂಟ್ ಇದ್ದೀರಾ. ಗೈಸ್ ಅಡ್ರೆಸ್ ಕೊಡ್ತೀನಿ. ನೆಕ್ಸ್ಟು ಯುವರ್ ಲೊಕೇಶನ್ ಅಂತ ಕೇಳಿದ್ದೀರಾ. ಬೆಳಗಾವಿಯಲ್ಲಿರೋದು. ನೀವು IPL ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಮತ್ತು ನಿಮ್ಮ ಊರು ಯಾವುದು? ನಾನು IPL ಆಬ್ವಿಯಸ್ಲಿ RCBಗೆ ಸಪೋರ್ಟ್ ಮಾಡೋದು, ಮತ್ತು ನನ್ನ ಊರು ಬಂದುಬಿಟ್ಟು ಬೆಳಗಾವಿ. ನಿಮಗೆ ಯಾವ ಥರ ಹುಡುಗ ಇಷ್ಟ ಅಂತ ಕೇಳಿದ್ದೀರಾ. ಹುಡುಗರೇ ಇಷ್ಟ ಇಲ್ಲ ಗೈಸ್, ಬಟ್ ಯಾವ ಥರ ಇಷ್ಟ ಅಂದರೆ ನನಗೆ ಮೊದಲೆಲ್ಲ ಇಷ್ಟ ಇತ್ತು, ಈ ಥರ ಇರಬೇಕು, ಈ ಥರ ಅಂತ ಇತ್ತು. ಬಟ್ ಇವಾಗಿಲ್ಲ. ಯಾವ ಥರ ಹುಡುಗ ಇಷ್ಟ ಅಂದರೆ ಚೆನ್ನಾಗಿರಬೇಕು, ನಾನು ಹೇಳಿದ್ದನ್ನೇ ಕೇಳಬೇಕು ಅಷ್ಟೇ ಗೈಸ್. ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೂ ಓಕೆ, ಬಟ್ ನಂದೆಲ್ಲ ಮಾತು ಕೇಳಬೇಕು, ಲಾಯಲ್ ಆಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಇವಾಗ ಸೊ ಕ್ಯೂಟ್. ಥ್ಯಾಂಕ್ ಯು. ಚಚ್ಚಡಿ ಜಾತ್ರೆ ಯಾವಾಗ ಹೋಗ್ತೀರಿ? ಚಚ್ಚಡಿ ಜಾತ್ರೆ ಯಾವಾಗ ಐತಂತೆ ಗೊತ್ತಿಲ್ಲ ಗೈಸ್ ನನಗೆ. ಯಾರಾದರೂ ಇದ್ದರೆ ಇನ್ವೈಟ್ ಮಾಡಿರಿ, ಬರ್ತೀನಿ. ಡಿಬಾಸ್ ರೀಲ್ಸ್ ಮಾಡುವಕ್ಕ ಖಂಡಿತವಾಗ್ಲೂ ಮಾಡ್ತೀನಿ. ಎಲ್ಲರದ್ದು ರೀಲ್ಸ್ ಮಾಡ್ತಾ ಇರ್ತೀನಿ. ಒಂದೇ ವಾಚ್ ಇರೋದಾ, ಬೇರೆ ಇಲ್ವಾ ಅಂತ ಕೇಳಿದ್ದಾರೆ. ಎಸ್ ಗೈಸ್, ನನ್ನ ಹತ್ರ ಒಂದೇ ವಾಚ್ ಇರೋದು. ಕ್ವೆಶನ್ ಏನಿಲ್ಲ, ನೀವು ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು. ನಿಮಗೆ ರೈತ ಇಷ್ಟನಾ ಇಲ್ಲ ಜಾಬ್ ಮಾಡೋನು ಇಷ್ಟನಾ ಹೇಳಿ. ನನಗೆ ರೈತ ಜಾಬ್ ಮಾಡೋನು ಹಾಗೆ ಹೀಗೆ ಅಂತ ಇಲ್ಲ, ಒಟ್ಟಿನಲ್ಲಿ ಒಳ್ಳೆಯವರಾಗಿರಬೇಕು. ರೈತ ಇದ್ರೂ ಒಳ್ಳೆಯವರಾಗಿರಬೇಕು, ಜಾಬ್ ಮಾಡೋರಿದ್ರು ಒಳ್ಳೆ ಮನಸ್ಸಿನವರು ಇಂಪಾರ್ಟೆಂಟ್ ಗೈಸ್. ನೀವು ಬಾಬ್ ಕಟ್ ಇಲ್ಲ ಶಾರ್ಟ್ ಹೇರ್ ಯಾಕೆ ಟ್ರೈ ಮಾಡಬಾರ್ದು? ಚೆನ್ನಾಗಿರುತ್ತೆ. ಬಾಬ್ ಕಟ್
ತುಂಬ ಜನ ಯಾಕೋ ನನಗೆ ಶಾರ್ಟ್ ಹೇರ್ ಮಾಡಿಸಿ ಅಂತ ಇದ್ದೀರಾ. ಒಂದ್ಸಲ ಟ್ರೈ ಮಾಡೋಣ, ಬಟ್ ನಮ್ಮ ಮನೇಲಿ ಬೈತಾರೆ ಗೈಸ್. ನಿಮಗೆ ಕನ್ನಡ ಹೀರೋ ಯಾರು ಇಷ್ಟ? ನನಗೆ ಸುದೀಪ್ ಸರ್ ಅವರು ಇಷ್ಟ, ಕಿಚ್ಚ ಸುದೀಪ್ ಅವರು. ಐ ಆಮ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಅದೇ ಕ್ವೆಶನ್ಸ್ ಇದೆ, ಅದೇ ಟೈಪ್ ಇದೆ. ಟೆಲ್ ಮಿ ಅಬೌಟ್ ಯುವರ್ ಲೈಫ್, ಎಜುಕೇಷನ್, ಲವ್ ಅಂತೂ ಇಲ್ಲ. ಎಜುಕೇಷನ್ BCom ಆಗಿದೆ, ಮತ್ತು ಮೇಕಪ್ ಆರ್ಟಿಸ್ಟ್ ಕೂಡ ಇದ್ದೀನಿ, ಮತ್ತು ಇನ್ಸ್ಟಾಗ್ರಾಮ್ ಓಡಿಸ್ತಾ ಇದ್ದೀನಿ. ಇವಾಗ ಯೂಟ್ಯೂಬ್ ಚಾಲೂ ಮಾಡಬೇಕಂತ ಮಾಡ್ಕೊಂಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಗೈಸ್. ಹೀಗೇ ನೆಕ್ಸ್ಟ್ ಕ್ವೆಶನು, ಅಕ್ಕ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ದೀರಾ. ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಎಸ್ ಗೈಸ್, ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಲೈಟ್ ಪಿಂಕಲ್ಲಿ ಬರುತ್ತೆ. ಇದು ಲ್ಯಾಕ್ಮಿದು ಮ್ಯಾಟಲ್ಲಿ ಬರುತ್ತೆ. ಇದ್ರದ್ದು ಶೇಡ್ ಬಂದುಬಿಟ್ಟು 49 ಪಿಂಕ್ ಡಸ್ಕ್ ಅಂತ ಇದೆ. ಸೊ ಕಾಣಿಸ್ತಾ ಇರಬೇಕು, ಕಾಣಿಸಲ್ಲ. 49 ಪಿಂಕ್ ಡಸ್ಕ್ ಅಂತ ಬರುತ್ತೆ. ಸೊ ಇದು ಲ್ಯಾಕ್ಮೆ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿದೆ. ಇವಾಗ ಹಚ್ಕೊಂಡಿರೋದು ಅದಲ್ಲ, ಇದು ರೆಡ್ ಕಲರ್ ಇದೆ. ಇದು ನಾನು ನಾರ್ಮಲಿ ಕ್ಯಾಶುವಲಿ ಯೂಸ್ ಮಾಡ್ತಾ ಇರ್ತೀನಿ ಗೈಸ್, ಡೈಲಿ. ರೀಲ್ಸ್ ಮಾಡೋಕ್ಕೆ ಅಂದರೆ ಒಂದೊಂದ್ಸಲ ಬೋಲ್ಡ್ ಆಗಿರ್ಬೇಕಲ್ವಾ. ರೀಲ್ಸಲ್ಲಿ ಎಷ್ಟೇ ಡಾರ್ಕ್ ಹಚ್ಕೊಂಡ್ರು ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ಅದಕ್ಕೆ ಡಾರ್ಕ್ ಹಚ್ಕೊಂಡಿರ್ತೀನಿ, ಲೈಕ್ ರೆಡ್, ಇಲ್ಲಾಂದರೆ ನಾರ್ಮಲಿ ಲೈಟ್ ಪಿಂಕ್ ಹಚ್ಕೊಂಡಿರ್ತೀನಿ. ಅದು ಲೈಟ್ ಪಿಂಕ್ ಕಲರೇ ಕಾಣಿಸುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಅಕ್ಕ ನಿಮಗೆ ರಿಂಗ್ಸ್ ಅಂದರೆ ತುಂಬ ಇಷ್ಟನಾ? ಎಷ್ಟೊಂದು ರಿಂಗ್ಸ್ ಹಾಕ್ಕೊಂಡಿರ್ತೀರ ಕೈಯಲ್ಲಿ ಅಂತ ಕೇಳಿದ್ರೆ, ಎಸ್ ಗೈಸ್, ರಿಂಗ್ಸ್ ಅಂದರೆ ಇಷ್ಟ. ಬಟ್ ಇವು ಯಾವುದು ಒರಿಜಿನಲ್ ಅಲ್ಲ, ಅಂದರೆ ಗೋಲ್ಡು ಸಿಲ್ವರು ಅಲ್ಲ, ನಾರ್ಮಲಿ ಇರೋದು. ಸೊ ನೋಡ್ಕೋಬೋದು ಡಿಸೈನ್ಸ್, ಯಾರಾದರೂ ಬೇಕಿದ್ರೆ. ಇದು ಲವ್ ಅಂತ ಇದೆ ಫಸ್ಟ್ ಒನ್ನು. ಸೆಕೆಂಡ್ ಒಂದು ಡೈಮಂಡ್ ಇದೆ. ಇದೇನಂತ ಇದೆ, ಈಸ್ ಕ್ವೀನ್ ಅಂತ ಇದೆ. ಮತ್ತು ಇದು ಕ್ವೀನ್ ಥರ ಇದೆ. ಇವೆಲ್ಲ ನಾನು ಪರ್ಚೇಸ್ ಮಾಡಿರೋದು. ಇದೊಂದೇ ನನಗೆ ಕೊಲ್ಯಾಬ್ರೇಷನಲ್ಲಿ ಬಂದಿರೋದು. ಸೊ ಎಸ್ ಗೈಸ್. ಅಕ್ಕ ನೀವು ಯಾವ ನೇಲ್ ಪಾಲಿಷ್ ಹಾಕ್ತೀರಾ ಅಂತಲೂ ಕೂಡ ಕೇಳಿದ್ದೀರಾ. ಸೊ ಇದು ನೇಲ್ ಪಾಲಿಷ್ ಇಲ್ಲೇ ಇಟ್ಕೊಂಡಿದ್ದೀನಿ ನಾನೆಲ್ಲ. ಇದು ಶುಗರ್ದು. ಕ್ವೆಶನ್, ಅಕ್ಕ ನೀವು ಯಾವ ಮೊಬೈಲ್ನ ಯೂಸ್ ಮಾಡ್ತೀರಾ? ನಿಮ್ಮ ಹತ್ರ ಇರೋ ಗ್ಯಾಜೆಟ್ಸ್ನ ಹೇಳಿ ಅಂತ. ನಾನು ಯೂಸ್ ಮಾಡೋದು iPhone 13, ಜಸ್ಟ್ 13, ಪ್ರೋ ಅಲ್ಲ, ಪ್ರೋ ಮ್ಯಾಕ್ಸ್ ಅಲ್ಲ, ಏನೂ ಅಲ್ಲ. ಗ್ಯಾಜೆಟ್ಸ್ ಅಂದರೆ ನನ್ನ ಹತ್ರ 2 ರಿಂಗ್ ಲೈಟ್ಸ್ ಇದೆ. ಒಂದು ಕಲರ್ ಬರುತ್ತೆ, ಇನ್ನೊಂದು ನಾರ್ಮಲಿ ವೈಟು, ವಾರ್ಮ್ ಕಲರ್ಸು, ಎಲ್ಲೋ ಟೈಪ್ಸ್ ಬರುತ್ತೆ. ಅಷ್ಟೇ ಗ್ಯಾಜೆಟ್ಸ್ ಇರೋದು. ನೆಕ್ಸ್ಟ್ ಮತ್ತೇನೂ ಇಲ್ಲ. ಇದೊಂದು ಮೊಬೈಲ್ ಇದೆ ನನ್ನ ಹತ್ರ, ಇದು ರಿಯಲ್ಮಿ. ನೆಕ್ಸ್ಟ್ ಕ್ವೆಶನ್, ನಿಮಗೆ ಸಿಹಿ ತಿಂಡಿ ಇಷ್ಟನಾ ಅಥವಾ ಖಾರ ಇಷ್ಟನಾ ಅಂತ ಕೇಳಿದ್ದೀರಾ. ನನಗೆ ಒಂದೊಂದು ಸಲ ಸಿಹಿ ತಿಂಡಿ ಇಷ್ಟ ಆಗಿಬಿಡುತ್ತೆ, ಅಂದರೆ ಮೂಡ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಸಲ ಸಿಹಿ ತಿಂಡಿ ಇಷ್ಟ ಆಗುತ್ತೆ, ಒಮ್ಮೊಮ್ಮೆ ಖಾರ ತಿನ್ಬೇಕು ಅನಿಸುತ್ತೆ, ತುಂಬಾ ಖಾರ ತಿನ್ಬೇಕು ಅನಿಸುತ್ತೆ, ಒಂದೊಂದು ಸಲ ಸಿಹಿ ತಿನ್ಬೇಕು ಅನಿಸುತ್ತೆ. ಅಷ್ಟೇ ಗೈಸ್. ಏನು ದಬ್ಬಾಕಿ ಸಾಧನೆ ಮಾಡಿದ್ಯಾ ಅಂತ ಕ್ವೆಶನ್ ಕೇಳೋಣ ತಾಯಿ ನಿನ್ನ ಅಂತ ಕೇಳಿದ್ದಾರೆ. ಕೇಳಬೇಡಿ ಬ್ರೋ, ಇಷ್ಟೊಂದು ಕಷ್ಟ ಬಂದು ಇಷ್ಟೊಂದು ಟೈಪಿಂಗ್ ಮಾಡಿ ನೀವು ಮೆಸೇಜ್ ಕಳ್ಸೋಕ್ಕೆ ಟೈಮ್ ಇದೆ ಅಂದಮೇಲೆ ಓಕೆ, ನಿಮಗೆ ಬಿಟ್ಟಿದ್ದು. ಮತ್ತು ನೀವು ಎಡಿಟಿಂಗ್ಗೆ ಯಾವ ಆ್ಯಪ್ಸ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ನಾನು InShot ಒಂದೇ ಯೂಸ್ ಮಾಡ್ತೀನಿ. ಯಾವಾಗಲಾದರೂ ಚೆನ್ನಾಗಿರೋ ಪ್ರಮೋಷನ್ಸು ಆ ಥರ ಬಂದಿದ್ದರೆ CapCutನ ಯೂಸ್ ಮಾಡ್ಕೋತಿರ್ತೀನಿ ಅಷ್ಟೇ. ಇನ್ಸ್ಟಾಗ್ರಾಮಿಂದ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳಿದ್ದೀರಾ. ಇನ್ಸ್ಟಾಗ್ರಾಮಿಂದ ನಿಜವಾಗ್ಲೂ ಗೈಸ್, ಇನ್ಸ್ಟಾಗ್ರಾಮಿಂದ ಅಂತ ದುಡ್ಡು ಯಾರಿಗೂ ಬರಲ್ಲ. ಯಾರು ಓನ್ ಕಂಟೆಂಟ್ ಮಾಡ್ತಾ ಇರ್ತಾರೆ, ಲೈಕ್ ಓನ್ ವಾಯ್ಸಲ್ಲಿ ಅವ್ರದ್ದೇ ಆಡಿಯೋ ಇರುತ್ತೆ, ಅವರಿಗೆ ಬರುತ್ತೆ ಮಾನಿಟೈಸೇಷನ್ ಆದಮೇಲೆ. ಬಟ್ ನಾವು ಆಡಿಯೋ ಅಂದರೆ ನಾವು ಸಾಂಗ್ಸ್ ಮೇಲೆ ರೀಲ್ಸ್ ಮಾಡ್ತಾ ಇರ್ತೀವಿ, ಸೊ ನಮಗೆ ಬರೋಲ್ಲ. ಇನ್ಸ್ಟಾಗ್ರಾಮಿಂದ ₹1 ಬರೋಲ್ಲ ಗೈಸ್. ಯಾವುದಾದ್ರು ಪ್ರಮೋಷನ್ಸು, ಕ್ರೀಮ್ದು ಅದು ಇದು ಬಂದರೆ ಅದಕ್ಕೆ ಬರ್ತಾ ಇರುತ್ತೆ ಗೈಸ್ ಅಷ್ಟೇ. ಯೂಟ್ಯೂಬ್ ಥರ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರೋಲ್ಲ ಜಾಸ್ತಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಬೇಗನೆ ವಿಡಿಯೋಸು ರನ್ ಆಗುತ್ತೆ, ವ್ಯೂಸ್ ಬರುತ್ತೆ. ಯೂಟ್ಯೂಬಲ್ಲಿ ಆಗಲ್ಲ. ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕಂದ್ರೆ ತುಂಬ ಕಷ್ಟಪಡಬೇಕು, ಬಟ್ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಈ ಥರ ನಂಗೆ ಬರ್ತಾ ಇಲ್ಲ, ನಾನು ಇನ್ನೂ ಸಬ್ಸ್ಕ್ರೈಬರ್ಸೇ ಇಲ್ಲ ಗೈಸ್, ಮಾನಿಟೈಸೇಷನು ಆಗಿಲ್ಲ. ಅದಕ್ಕೆ ತುಂಬ ಟೈಮ್ ಬೇಕು ಗೈಸ್. ವಿಡಿಯೋಸ್ ಮಾಡ್ತಾ ಇರೋದ್ರಿಂದ ನಿಮ್ಮಂಥವ್ರು ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದರೆ ಅದು ಆಗುತ್ತೆ ಗೈಸ್ ಅಷ್ಟೇ. ಮತ್ತು ನಮ್ಮ ಕಷ್ಟನೂ ಪಡಬೇಕು. ವಿಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಗೈಸ್, ಎಡಿಟಿಂಗ್ ಮಾಡಬೇಕು. ಎಸ್ ಗೈಸ್, ಸೊ ಇವತ್ತಿನ ಕ್ವೆಶನ್ಸ್ ಇಷ್ಟೇ ಇತ್ತು. ಮತ್ತೆ ಏನಾದರೂ ನಿಮಗೆ ಕ್ವೆಶನ್ಸ್ ಕೇಳಬೇಕು, ಮತ್ತು ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಮಿಸ್ ಆಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಕಮೆಂಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಪಾರ್ಟ್ 2, ತುಂಬ ಕಮೆಂಟ್ಸ್ ಬಂದರೆ ಪಾರ್ಟ್ 2 ಮಾಡ್ತೀನಿ. ಇಲ್ಲಾಂದರೆ ಮತ್ತು ಯಾವ ಥರ ವಿಡಿಯೋಸ್ ಮಾಡಲಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಸೊ ಇಷ್ಟೇ ಇತ್ತು ಇವತ್ತಿನ ವಿಡಿಯೋ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ 2 ಪೇಜ್ ಇದೆ ಗೈಸ್. ಸೊ ಯೂಟ್ಯೂಬಿಂದ ನನ್ನ ನೋಡ್ತಾ ಇರೋರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ID ಹೇಳ್ಬಿಡ್ತೀನಿ. ಗೊಂಬೆ 22 ಅಂತ ಒಂದು ID ಇದೆ. ಇನ್ನೊಂದು ID ಬಂದುಬಿಟ್ಟು ಕರ್ನಾಟಕದ ಗೊಂಬೆ ಅಂತ. ಸೊ 2 ID ನಾನು ಯೂಸ್ ಮಾಡೋದು, ಬೇರೆ ಯಾವುದು ID ನಂದು ಅಲ್ಲ ಗೈಸ್. ಅದೆಲ್ಲ ಫ್ಯಾನ್ ಪೇಜಸ್ ಆಗಿರ್ಬೋದು ಅಥವಾ ಫೇಕ್ ಅಕೌಂಟ್ಸ್. ಎಸ್ ಗೈಸ್. ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.